ನಮಸ್ತೆ ಗಿರಿಸಂಭೂತೆ ನಮಸ್ತೆ ಲೋಕನಾಯಕಿ ನವದುರ್ಗಾರ್ಚನಂ ಕರ್ತುಮನುಜ್ಞಾಂ ದೇಹಿ ಚಂಡಿಕೆ. ಚಂಡಿಕಾ ನವದುರ್ಗೆಯರನ್ನ ಸ್ಮರಣೆ ಮಾಡ್ತಾ ಇವತ್ತಿನಿಂದ ಆರಂಭವಾಗ್ತಿರುವಂತಹ ಶರನ್ನವರಾತ್ರಿ. ಈ ಶರನ್ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆಯನ್ನ ಹೆಚ್ಚಿನವರು ತಪ್ಪಾಗಿಯೇ ನಮಗೆ ಬೋಧನೆಯನ್ನು ಮಾಡ್ತಿದ್ದಾರೆ. ಅದು ಯಾವುದೇ ಮೀಡಿಯಾಗಳಲ್ಲಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಎಲ್ಲರೂ ಹಾಕ್ತಿರೋದು ಅದು ಸರಿಯಾದದ್ದು ಅಲ್ಲ. ತಪ್ಪು ಅಂತಂದ್ರೆ ಸರಿಯಾದದ್ದಲ್ಲ, ಆಚರಣೆಯಲ್ಲಿ ಇರುವಂಥದ್ದಲ್ಲ. ಹಾಗಾದರೆ ನವದುರ್ಗೆಯರು ಯಾರು ಆಚರಣೆಯಲ್ಲಿ ಇರುವವರು? ಈಗ ಶರನ್ನವರಾತ್ರಿಯಲ್ಲಿ ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಯೋಗನಿದ್ರಾ ದೇವಜಾತ ಮಹಿಷಮರ್ಧಿನಿ ಶೈಲಜಾ ಧೂಮ್ರಃ ಚಂಡಮುಂಡಃ ರಕ್ತಬೀಜಃ ನಿಶುಂಭ ಶುಂಭಃ ಇತಿ ನವದುರ್ಗಃ ಅಂತ ಹೇಳಿದ್ದಾರೆ. ಅದೇ ರೀತಿ ಇದಕ್ಕೆ ಆಧಾರವಾಗಿ ಆ 9 ದಿನಗಳಲ್ಲಿ ಯಾವ್ಯಾವ ರಾಕ್ಷಸರನ್ನು ಸಂಹಾರ ಮಾಡ್ತಾಳೋ ದೇವಿ, ಅದರ ಪೂರ್ವದ ಆ ಒಂದು ಪ್ರಾರಂಭ ಹೇಗೆ ಆಗ್ತದೋ ಅಲ್ಲಿಂದನೇ ಅದರ ದೇವಿಯರ ಹೆಸರನ್ನ ಹೇಳ್ಕೊಂಡು ಹೋಗಿದ್ದಾರೆ. 3ನೇ ದಿನ ಮಹಿಷಮರ್ದಿನಿ, ಮೈಸೂರು ಅರಮನೆಯಲ್ಲೂ ಕೂಡ, ಚಾಮುಂಡಿ ಬೆಟ್ಟದಲ್ಲೂ ಕೂಡ 3ನೇ ದಿನ ಮಹಿಷಮರ್ದಿನಿಯನ್ನು ಆರಾಧನೆ ಮಾಡ್ತಾರೆ. ಅದೇ ರೀತಿ ಹೋಮ ಪೂಜೆ ಎಲ್ಲ ನಡೀತದೆ. ಆದ್ರೆ ನಾವು ಹೇಳುವಾಗ ಎಲ್ಲರಿಗೂ ಮಾರ್ಗದರ್ಶನ ಏನ್ ಮಾಡ್ತಾ ಇದ್ದೇವೆ? ಶೈಲಪುತ್ರಿ ಅಂತ ಮಾಡ್ತಾ ಇದ್ದೇವೆ. ಶೈಲಪುತ್ರಿ ಅಲ್ಲ. ಯಾಕೆ ಇದು ಆಚರಣೆಯಲ್ಲಿ ಒಂದು ಹೇಳೋದೊಂದು ಆಯ್ತು ಅಂತಂದ್ರೆ, ಈ ಒಂದು ಶ್ಲೋಕ ರೂಪದಲ್ಲಿ ಮೊದಲೇ ಈ ಒಂದು ಚಂಡಿಕಾ ಪಾರಾಯಣದಲ್ಲಿ ಕೊಟ್ಟಿರೋದ್ರಿಂದ ಅದನ್ನ ಎಲ್ಲ ತಗೊಂಡು ಅದಕ್ಕೆ ಎಲ್ಲ ಆಧಾರಗಳಿದೆ. ಈ ಒಂದು ಆಚರಣೆಯಲ್ಲಿರುವುದಕ್ಕೆ ಸರಿಯಾದ ಆಧಾರಗಳಿಲ್ಲ. ಆ ಕಾರಣದಿಂದ ನಾವು ಅದನ್ನು ಹೇಳ್ತೇವೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ನಾನು ಹಿರಿಯರಿಂದ ತಿಳಿದಂತೆ ಏನಾಗಿದೆ, ನಮ್ಮ ಎಷ್ಟೋ ವೇದಗಳು, ಎಷ್ಟೋ ಪೂಜಾ ವಿಧಿಗಳು ಬಾಯಿಂದ ಬಾಯಿ ಬರುವಂತೆ ಆಗಿದೆಯೇ ಹೊರತು ಅದು ಲಿಖಿತ ರೂಪದಲ್ಲಿರೋದನ್ನ ಕೆಲವು ಕಡೆ ನಾಶ ಆಗೋಗಿದೆ, ಕೆಲವು ಕಡೆ ಸುಟ್ಟಾಕಿದ್ದಾರೆ ಅಂತ ಹೇಳ್ತಾರೆ. ನಳಂದ ವಿಶ್ವವಿದ್ಯಾಲಯದಲ್ಲಿ ಇದ್ದಂಥದ್ದೆಲ್ಲ ಸುಟ್ಟೋಗಿದೆ. ಆ ನಂತರದಲ್ಲಿ ಇದು ಮುಂದೆ ಹೇಗೆ ಬಂತು? ಬಾಯಿಂದ ಬಾಯಿಗೆ ಬಂದು ಅದನ್ನ ಆಮೇಲೆ ಲಿಖಿತ ರೂಪದಲ್ಲಿ ಮಾಡುವಾಗ ಕೆಲವು ಅದು ಗೊತ್ತಿಲ್ಲದೆ ಹೋಗಿಯೋ ಅಥವಾ ಹಿರಿಯರು ತಿಳಿಸದೇ ಇರುವುದರಿಂದಲೋ ಕಾರಣಾಂತರಗಳಿಂದ ಅದು ನಮ್ಮನ್ನ ತಲುಪಿಲ್ಲ. ಯಾವುದೇ ಒಂದು ಆರಾಧನೆ ಮಾಡುವಾಗ ಅದಕ್ಕೆ ಪೂರ್ವದ ಒಂದಿಷ್ಟು ನವಶಕ್ತಿಗಳು, ಯಾವ್ಯಾವ ಹೇಗೆ ಆವರಣ ದೇವತೆಗಳು, ಅದರ ಬಣ್ಣ, ಹೀಗೆ ಪ್ರತಿಯೊಂದು ಅದರ ವಿವರಣೆ ಇರಬೇಕು ಅಂತಿದೆ. ಈ ಒಂದು ಶರನ್ನವರಾತ್ರಿಯಲ್ಲಿ ಆಚರಣೆ ಮಾಡುವಂತಹ ದುರ್ಗೆಯರ ಈ ಪೂರ್ಣವಾದಂತಹ ಆಧಾರಗಳಿಲ್ಲ. ಆ ಕಾರಣದಿಂದ ಅದನ್ನು ಹೇಳೋದಿಲ್ಲ. ಆದ್ರೆ ಆಚರಣೆಯಲ್ಲಿ ಇಲ್ವಾ? ಎಲ್ಲ ಕಡೆ, ಮೈಸೂರು ಇರಬಹುದು, ಹೊನ್ನಾವರದಂತ ಇರಬಹುದು, ಶೃಂಗೇರಿ ಇರಬಹುದು, ಎಲ್ಲ ಕಡೆಗೆ ಆಚರಣೆಯಲ್ಲಿರೋದು ಯೋಗನಿದ್ರಾ ದೇವಜಾತ. ಮೊದಲನೇ ದಿನ ಯೋಗನಿದ್ರಾ, 2ನೇ ದಿನ ದೇವಜಾತ, 3ನೇ ದಿನ ಮಹಿಷಮರ್ದಿನಿ. ಹೀಗೆ 9 ದಿನಗಳ ದುರ್ಗೆಯರ ಆರಾಧನೆ ಇರುವಂಥದ್ದು ಶರನ್ನವರಾತ್ರಿಗೆ. ಹೀಗೆ ಹಾಗಾದ್ರೆ ಪ್ರಥಮ ಶೈಲಪುತ್ರಿ ನದಿಯಲ್ಲಿ ಯಾವಾಗ ಆಚರಣೆ ಮಾಡೋದು ಅಂತಂದ್ರೆ ಅದು ವಸಂತ ನವರಾತ್ರಿಯ ಆಚರಣೆ. ವಸಂತ ನವರಾತ್ರಿ ದುರ್ಗೆಯರ ಅದು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಮೂರ್ತ ಸ್ವರೂಪವನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಿಗೋದ್ರಿಂದ ಅದೇ ಇಲ್ಲೂ ಆಚರಣೆ ಅಂತ ಹೇಳಿ ನಾವು ಹೇಳುವಾಗ ಹೇಳ್ತಾ ಇದ್ದೇವೆ. ಆದರೆ ಇದು ಯಾವ ಮೂಲ ಆಚರಣೆ ಅಂತ ನಮಗೆ ಪಾರಾಯಣದಲ್ಲೂ ಸಿಗಲ್ಪಡ್ತದೋ, ಆ 700 ಶ್ಲೋಕಗಳಲ್ಲಿ ಸಿಗ್ತದೋ, ಅದು ಮುಂದಿನ ತಲೆಮಾರಿಗೂ ಆಚರಣೆಗೆ ಆಚರಣೆ ಒಂದು ಹೇಳೋದೊಂದು ಆಗುವಂತ ಆಗದೇ ಇರಲಿ ಅನ್ನುವ ಭಾವನೆಯಿಂದ ಈ ಒಂದು ವಿಡಿಯೋ ಮಾಡಿ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ.